ನನ್ನನ್ ಬಿಟ್ಟು ಇವಾಗ ಬೇರೆ ಹತ್ರ ಹೋಗಿ ದೊಡ್ಡ ತಾತ ತರ ಇದ್ದಾಳೆ. ಅವಳ ಅಮ್ಮ ಮಿಂಡ್ರೆ ಗುಡ್ದವಳು. ಮಾತಾಡೋರು 100 ಮಾತಾಡ್ತಾರೆ, ನಾವೇನು ಅಂತ ನಮಗ್ ಗೊತ್ತಿದ್ರೆ ಸಾಕು. ಆದ್ರೆ ಹಿಂದೆ ಮಾತಾಡೋದ್ರು ಮುಂದೆ ಮಾತಾಡಕ್ ಮೀಟರ್ ಇಲ್ಲ ಅಷ್ಟೇ. ಏನಂತೀರಾ? ಮೀಟರ್ ಬಗ್ಗೆ ಎಲ್ಲ ನಾವು ಮಾತಾಡಲ್ಲ. ಬಟ್ ನಾನೇನ್ ಅಯ್ಯೋ ಈ ನರ್ಕ ನೋಡಕ್ ಆಗ್ತಿಲ್ಲ. ನಾನೇನ್ ಮದ್ವೆ ಆಗೇ ಆಯ್ತೀನಿ ಕೀರ್ತಿ, ತಾಳಿ ಕಟ್ಟೆ ಕಟ್ತೀನಿ. ತಪ್ಪೆ ಟಿಪಿ ಕೀರ್ತಿ ನಿಂಗ್ ಲವರಾ? ಕಪ್ಪೆ ಲವ್ ಮಾಡ್ತಾನ ಅವಳ. ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ಓಕೆ ನೋಡು, ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು. ಸ್ವಲ್ಪ ಡಿಫ್ರೆನ್ಷನ್ ಆಗ್ತಾ ಇಲ್ಲ, ಇದಕ್ಕೆ ಮರೆಯಕ್ಕೆ ಆಗ್ತಾ ಇಲ್ಲ. ಈ ತರ ಇನ್ಸಿಡೆಂಟ್ಸ್ ಆಯ್ತಲ್ಲ ನನ್ನ ಜೀವನದಲ್ಲಿ. ನೋಡಕ್ ಆಯ್ತಿಲ್ವೇ? ಯಾರಿದ್ರೆ ಖಂಡನೆ ಮಾಡ್ಬಿಡ್ತೀನಿ ಹೇಳ್ರು. ಕೀರ್ತಿ ನಾನು ಇದ್ದೀನಿ, ನಾನು ಇಲ್ಲ ಅಂತ ಬಿಟ್ಟು ಹೋಗ್ಬೇಡ ಪ್ಲೀಸ್. ನಾನು ಇಲ್ಲಿ ಲವ್ ಮಾಡ್ತಾ ಇದ್ದೀನಿ. ಐ ಲವ್ ಯು ಕೀರ್ತಿ. ನಾನಿದ್ದೀನಿ, ಕಪ್ಪೆ ಕಾಪಾಡ್ತೀನಿ ಕೀರ್ತಿ. ಆ ತುಪ್ಪನ್ನ ಮರ್ತ್ಬಿಡು, ದಕ್ಷನ್ ಮರ್ತ್ಬಿಡು. ನಾನಿದ್ದೀನಿ, ಎಲ್ಲಿ ಬೇಕಾದ್ರೂ ಸಪೋರ್ಟ್ ಮಾಡ್ತೀನಿ ಕೀರ್ತಿ. ಐ ಲವ್ ಯು ತುಪ್ಪ ಕೀರ್ತಿ, ಐ ಲವ್ ಯು. ನೋಡಿ, ಒಳ್ಳೆ ಫೈಟ್ ಮಾಡ್ತೀನಿ, ನಾನಿದ್ದೀನಿ. ಇದಕ್ಕೆ ಲೈಕ್ ಮಾಡ್ಬೇಕು, ಶೇರ್ ಮಾಡ್ಬೇಕು, ಇಷ್ಟೆಲ್ಲ ಮಾಡಕ್ಕೆ ಅವಕಾಶ ಬರ್ತೀನಿ. ಜೈ ಅಂತ ಜೈ ಕನ್ನಡ. ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ಅಷ್ಟೇ ಬೇಕಿದ್ರೆ ಸುನಿಲ್ ನನ್ನ ಕೇಳು ದಚ್ಚು, ಬೇಕಿದ್ರೆ ಫ್ರೆಂಡ್ ಅಷ್ಟೇ. ನಮ್ಮಿಬ್ರು ಲವರ್ ಅಲ್ಲ, ಲವರ್ಸು ಅಲ್ಲ, ನಿಮ್ ಫ್ರೆಂಡ್ ಅಷ್ಟೇ ದಚ್ಚು. ನಿಮ್ ನ್ಯಾಯನ ಹೇಳು ದಚ್ಚು. ಈ ತರ ಎಲ್ಲ ಮಾಡ್ಬೇಕು. ಇವಾಗ ಟಿಕೆಟ್ ಹತ್ರ ಕುತ್ಕೊಂಡು ಈ ತರ ಲೈವ್ ಅಲ್ಲಿ ಬಂದು ನಾನು ಈ ತರ ಎಲ್ಲ ಹೇಳ್ತಾನಲ್ಲ, ನ್ಯಾಯನ ಇದು ಜನರೇ, ನ್ಯಾಯ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲಾಗ್ಬಿಟ್ಟಿದೀನಿ. ಅಯ್ಯೋ, ನನಗೆ ನೀನಂದ್ರೆ ಇಷ್ಟ ಇಲ್ಲ. ನಂಗೆ ಸುಮ್ಮನೆ ಕಾಡ್ಬೇಡ ಆಯ್ತಾ? ಅಯ್ಯಯ್ಯೋ, ನನಗೆ ನೀನಂದ್ರೆ ಇಷ್ಟ ಇಲ್ಲ, ಇಷ್ಟ ಇಲ್ಲ. ಇದು ಮುತ್ತುದು ಬ್ರೇಕಪ್ ಆಯ್ತು. ಬ್ರೇಕಪ್ ಆಗೋ ರೀಸನ್ ಕೂಡ ನಾನು ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀನಿ. ಅವಳು ಹುಡುಗಿ ದೇವತರ ಅವಳೆ, ಒಂದ್ ಮಣ ಮೇಕಪ್ ಮಾಡ್ಕೊಂಡು ಕಿಪ್ಪಿ ಕೀರ್ತಿದ ಬ್ರೇಕಪ್ ಅಂತ. ಅಲ್ಲ, ಇವ್ರ ಏನ್ ದೊಡ್ಡ ಆಕ್ಟರ್ ಏನ್ರಿ? ಚೆನ್ನಾಗ ನೀರ್ ಬಂದ್ ಅಳಾಗ್ತಾವಪ್ಪ. ಸುನೀಲ್ ನಾ ಏನು ಮಾಡಿಲ್ಲ, ಸುನೀಲ್ ನಮ್ಮ ಫ್ರೆಂಡ್, ನೀವು ತಪ್ಪು ತಿಳ್ಕೊಂಡಿ. ಅವ ಎಲ್ಲದನು ಮಾರ ಕಾಕ ಮನೆ ಅಂತ ಬರ್ಗೆಟ್ಟ ಮರದ, ನಂಗಂತೂ ಲಿಟ್ರಲಿ ಅರ್ಥ ಆಗತ್ತಲ್ಲ. ಸೊ ಅವ್ನ್ ಬಿಟ್ಟು ಹೋಗ್ಯಾನಂತ, ಬ್ರೇಕಪ್ ಆತಂತ. ಏನ್ರಿ ಇದು ಎಂಟರ್ಟೈನ್ ಪ್ಲಾಟ್ಫಾರ್ಮ್? ಇವ್ರು ಅಳೋದು ಕರೋದು ಲಿಟ್ರಲಿ ಹೇಳ್ತೀನಿ, ತಲೆ ಹಾಪಾಗ್ಬಿಟ್ಟಿದ್ರಿ. ಯಾಕಂದ್ರೆ ನಿಂತು ಹೊಯ್ಕೊಳ್ಳೋದೊಂದು ಬಾಕಿ ಐತ್ ನೋಡ್ರಿ. ಯಾಕಂದ್ರೆ ಇನ್ಸ್ಟಾದಾಗ ಒಂದು ಟ್ಯಾಲೆಂಟ್ ತೋರ್ಸಕಂತ ಬರ್ತಾರೆ, ಪ್ಲಾಟ್ಫಾರ್ಮ್ ಸಿಕ್ಕೈತಿ, ಇನ್ಸ್ಟಾ, ಫೇಸ್ಬುಕ್, ಯೂಟ್ಯೂಬ್. ಸೊ ಅಂತಂದ್ರೆ ಮಂದಿ ಅವ್ರ ಟ್ಯಾಲೆಂಟ್ನ ಅಥವಾ ಅವ್ರೊಂದು ಕಲೆನ ಎಕ್ಸ್ಪೋಸ್ ಮಾಡ್ತಾರೆ. ಕೀರ್ತಿ ಲವ್ ಸ್ಟೋರಿ ಏನೋ ದೊಡ್ಡದ ಬ್ರೇಕಿಂಗ್ ನ್ಯೂಸ್ ಅಂತ ಕೆಲವು ಮಂದಿನೂ ತೋರ್ಸಾದ್ರೆ. ಸೊ ಅಂತವ್ರಿಗೆ ಹೇಳಕ್ ಇಷ್ಟಪಡ್ತೀನಿ, ಅವ್ರ ಪರ್ಸನಲ್ ಲೈಫ್ ಬಿಟ್ಬಿಡೋರು ಹೊಯ್ಕೊಂಡ್ ತೋಲಿ ಐತಿ. ಇಷ್ಟ ಆದ್ರೆ ಇರ್ರಿ, ಇಲ್ಲ ಹೊಯ್ಕೊಂಡ್ ತೋರಿ, ಎರಡ ಮ್ಯಾಟರ್ನಾಗ ಇರ್ಬೇಕು. ಸೊ ಅಂತದ್ರಾಗ ಕಿಪಿ ಕೀರ್ತಿ ಅವನ ಬಿಟ್ಟ ಅಂತ, ಸುನೀಲ್ ಬಂದ ಅಂತ, ನಮಗೂ ಫ್ರೆಂಡ್ಶಿಪ್ ಅಂತ. ಅಲ್ಲ, ಒಂದ್ ಕಿಪಿ ಕೀರ್ತಿ ಲವ್ ಸ್ಟೋರಿ ಏನ್ ದೊಡ್ಡದು ಆ ಲೆವೆಲ್ ತಲೆಯಾಗಿ ಇಟ್ಕೋಬೇಡ್ರಿ ಜನರೇ. ನಾನೇನ್ ಹೇಳಕ್ಕೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ ಅಂದ್ರೆ, ಯಾಕೆ ಜನರೇ ಎಲ್ಲರೂ ನನ್ನ ಅನ್ಫಾಲೋ ಮಾಡ್ತಾ ಇದ್ದೀರಾ? ದಯವಿಟ್ಟು ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ನಾವೇನೋ ಕಷ್ಟಪಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ, ಅಷ್ಟು ಕಷ್ಟಪಟ್ಟು ಕಂಟೆಂಟ್ ಎಲ್ಲ ಕ್ರಿಯೇಟ್ ಮಾಡಿ, ಜನರೇ ಅಂತೆಲ್ಲ ಕ್ರಿಯೇಟ್ ಮಾಡಿ, ನೀವಂದ್ರೆ ಇಷ್ಟ ಇಲ್ಲ ಅಂತೆಲ್ಲ ಕ್ರಿಯೇಟ್ ಮಾಡಿ, ಅಷ್ಟೆಲ್ಲ ಕಷ್ಟಪಟ್ಟು ನೀವೇ ನನ್ನ ಬೆಳೆಸ್ಬಿಟ್ಟು ಇವಾಗ ನನ್ನ ಕೈ ಬಿಡಿಯೋದು ಈ ನ್ಯಾಯನ? ಜನರೇ, ಯಾಕೆ ನನ್ನನ್ನು ಅನ್ಫಾಲೋ ಮಾಡ್ತಾ ಇದ್ದೀರಾ? ಸೊ ನೀವ್ ಅನ್ಕೊಂಡಿರೋ ತರ ವಿಡಿಯೋ ಮಾಡ್ತಾ ಇಲ್ಲ ಅಂತಾನ? ಎಲ್ಲ ಮಾಡ್ತಾ ಇದ್ದೀನಿ, ಸಮಯ ಕೊಡಿ, ಓನ್ ಕಂಟೆಂಟ್ ಕೂಡ ಮಾಡ್ತೀನಿ. ದಯವಿಟ್ಟು ಅನ್ಫಾಲೋ ಮಾಡಬೇಡಿ, ದಯವಿಟ್ಟು ಸಪೋರ್ಟ್ ಮಾಡಿ ಜನರೇ. ಪ್ಲೀಸ್ ನಿಮ್ಮ ರಿಕ್ವೆಸ್ಟ್ ಅಂತ ಹೇಳ್ತೀನಿ, ದಯವಿಟ್ಟು ಸಪೋರ್ಟ್ ಮಾಡಿ, ಯಾರು ಕೂಡ ಅನ್ಫಾಲೋ ಮಾಡಬೇಡಿ. ನಾವು ನಿಮ್ಮಂಗೆ ಅಲ್ವಾ ಜನರೇ, ಅಷ್ಟು ಕಷ್ಟಪಟ್ಟು ವಿಡಿಯೋಗಳೆಲ್ಲ ಮಾಡ್ಕೊಂಡು ಏನೋ ಒಂದ್ ಮಾಡ್ತಿದೀವಿ ಅಂದಾಗ ನೀವೆಲ್ಲ ಯಾಕೆ ತುಳಿಯಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ? ದಯವಿಟ್ಟು ಸಪೋರ್ಟ್ ಮಾಡಿ ಜನರೇ, ಪ್ಲೀಸ್. ಅಂಬ ರಿಕ್ವೆಸ್ಟ್ ಜನರೇ, ಪ್ಲೀಸ್ ಜನರೇ. ಕೀರ್ತಿ, ನನ್ನ ನೀನು ಇಷ್ಟಪಟ್ಟಿದ್ದಿ, ಅವತ್ತು ನನ್ನ ಮದುವೆ ಆಗನಂತ. ನಾನು ನಿನ್ನ ಬ್ಯಾಡ ಅಂದ್, ಇವಾಗ ಆಗೋದು ಆಮ್ಯಾಕ ಆಗನಂತ ಹೇಳಿದ್ದೆ. ಕಿಪ್ಪಿ ಕೀರ್ತಿ, ನೀನ್ ನನಗೆ ಸಲಾಗ, ನಾನು ಒಂಟಿ ಸಲಾಗ ಬಂದೆ, 4 ಮಂದಿನ ಕೇಳಿ ಬಂದೆ. ನೀನು
ಒಪ್ಪಿಗೆ ಎಲ್ಲಾರು ಇವತ್ತಿಗಾರ ತೂ ಹಂಚೆ ಬಂದಿಲ್ಲ ನಾನು ಕಿಪಿ ಕಿರ್ತಿ ನಾನಿಲ್ಲ ಅಂದ್ರ ಏನ್ ಹಾಕಿನ ನನಗೆ ಗೊತ್ತಿಲ್ಲ ಸಿರಾಕ್ ಹೋಯ್ಕಿಂತೀನಿ ನೋಡಿ ನೀನ್ ಇಲ್ಲ ಅಂದ್ರೆ ನಾನು ಮೆಸೇಜ್ ಹಾಕು ಎಷ್ಟಿದ್ರ ರಾತ್ರಿ ಹಾಕು ಬೆಳಿಗ್ಗೆ ಹಾಕು ಮೆಸೇಜ್ ಹಾಕು ಕುಂತು ತಿನ್ನಷ್ಟು ಕೂಡ ಹಾಕಿ ನಿನ್ನ ಬಟ್ಟಿ ಕೇಳಿದಲ್ಲ ನೀನ್ ಏನು ಕೇಳಿದ್ದಿ ನಾನು ಎಲ್ಲರೂ ಕೊಡಿಸ್ತೀನಿ ಇವತ್ತಿಗಿಲ್ಲ ಇಲ್ಲ ನಂಗೆಲ್ಲ ಯಾರನ್ನ ಕೇಳ್ಬಿಟ್ರು ಬಂದು ಕಿಪಿ ಕಿರ್ತಿ ನೀನು ಬಂದು ನನ್ನ ಸಲಗ ನೋಡು ಒಂಟಿ ಸಲಗ ಐ ಲವ್ ಇವತ್ತಿಗಾರ ತೂ ಒಂದ್ಸಲ ಎಲ್ಲಾರು ಅವನು ಹುಡುಗಿಯರ್ ಚಟ ಇರೋ ಒಬ್ಬ ಹಲ್ಕ ನನ್ನ ಮಗ